ಬ್ರೇಕಿಂಗ್ ಅಪ್ಡೇಟ್ಗಳು ನಮಗೆ ಲಭ್ಯವಾಗ್ತಾ ಇದೆ. ಮಹೇಶ್ ತಿಮರೋಡಿಯನ್ನ ಬಂಧಿಸಿ ವೈದ್ಯರ ಮುಂದೆ ಇದೀಗ ಹಾಜರುಪಡಿಸಲಾಗಿದೆ. ವೈದ್ಯರ ಮುಂದೆ ಎಲ್ಲ ರೀತಿಯ ಬಾಡಿ ಫಿಟ್ನೆಸ್ ಚೆಕ್ ಮಾಡಲಾಗ್ತಾ ಇದೆ. ತಿಮರೋಡಿಗೆ ವೈದ್ಯರಿಂದ ಪ್ರಾಥಮಿಕ ವೈದ್ಯಕೀಯ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಮಹೇಶ್ ತಿಮರೋಡಿ ಬಂಧಿಸಿರುವಂತಹ ಬ್ರಹ್ಮಾವರ ಠಾಣಾ ಪೊಲೀಸರು ಇದೀಗ ವೈದ್ಯರ ಮುಂದೆ ಹಾಜರುಪಡಿಸಿದ್ದಾರೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟಲ್ಲಿ ಹಾಜರುಪಡಿಸಲಿದ್ದಾರೆ ಇವರನ್ನ. ಧರ್ಮ ದ್ರೋಹಿಗಳಿಗೆ ಬಿಗಿ ಆಗ್ತಾ ಇದೆ ಕಾನೂನಿನ ಸಂಕೋಲೆ ಅನ್ನುವುದಂತೂ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಹೊರಡಿಸಲಾಗಿದೆ. ನಾಳೆ ಮಧ್ಯಾಹ್ನದವರೆಗೂ ಕೂಡ ಸೆಕ್ಷನ್ 144 ಅನ್ನ ಜಾರಿಗೊಳಿಸಲಾಗಿದೆ. ಬ್ರಹ್ಮಾವರದ ಠಾಣೆಯ ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿ. ಸೊ ಕೋರ್ಟಿಗೆ ಹಾಜರುಪಡಿಸಬೇಕಲ್ಲ, ಅರೆಸ್ಟ್ ಮಾಡಿ ತಂದಾಯ್ತು, ಇನ್ನು ಕೋರ್ಟ್ಗೆ ಹಾಜರುಪಡಿಸಬೇಕು. ಕೋರ್ಟ್ಗೆ ಹಾಜರುಪಡಿಸಬೇಕಾದ್ರೆ ಬೇರೆಲ್ಲ ಸಿದ್ಧತೆಗಳನ್ನು ಏನು ಮಾಡಬೇಕು ಅದೆಲ್ಲವನ್ನ ವೈದ್ಯಕೀಯ ಪೊಲೀಸರ ತಂಡ ಮಾಡ್ತಾ ಇದೆ. ಇದೀಗ ವೈದ್ಯರನ್ನ ಕರೆಸಿ ನಾನು ನಿಮಗೆ ವಿಷಯಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ. ಆ ಕಿಟಕಿಯಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ವೈದ್ಯರು ಬಂದಿದ್ದಾರೆ, ಅವರ ಪ್ರಾಥಮಿಕ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯನ್ನ ಯಾವ ರೀತಿ ಅವರ ದೇಹ ಇದೆ ಅಂತ ಹೇಳಿ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನನ್ನ ಜೊತೆ ರೂಪೇಶ್ ರವರು ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಇದೀಗ ವೈದ್ಯರು ಬಂದಿದ್ದಾರೆ, ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸುವಂತಹ ಸನ್ನಿವೇಶಗಳು ಕೂಡ ಎದುರಾಗ್ತವೆ ಅಂತ ಹೇಳಿ. ಸೊ ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗ್ತಿದೆ ರೂಪೇಶ್ ಅಲ್ಲಿ? ಕಾರ್ತಿಕ್, ಈಗ ಯಾಕಂದರೆ ಬ್ರಹ್ಮಾವರ ಪೊಲೀಸ್ನವರು ಒಟ್ಟಾರೆಯಾಗಿ ಒಂದು 3-4 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ಯಾಕೆ ನಿಂದನೆ ಯಾಕೆ ಮಾಡಿದ್ದು ಈ ವಿಚಾರವಾಗಿ ಸಮಗ್ರವಾಗಿ ಒಂದಿಷ್ಟು ವರದಿಯನ್ನು ತರಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಹೇಳಿಕೆಯನ್ನು ಕೂಡ ದಾಖಲಿಸ್ಕೊಂಡಿದ್ದಾರೆ. ಅದಾದ ಬಳಿಕ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಹೀಗಾಗಿ 5 ಗಂಟೆ ಒಳಗಡೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಈಗ ಇಲ್ಲಿ ಬ್ರಹ್ಮಾವರದ ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಈಗ ಮೆಡಿಕಲ್ ಚೆಕಪ್ ಆಗ್ತಾ ಇದೆ. ಮೊದಲನೇದಾಗಿ BP, ಹಾರ್ಟ್ ಬೀಟ್ ಎಲ್ಲವೂ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಅದೇ ರೀತಿ ಸರ್ಕಾರದ ವಿರುದ್ಧನೂ ಕೂಡ ಆರೋಪ ಮಾಡಿದ್ರು, ನನ್ನನ್ನು ಕೊಲೆ ಮಾಡಬಹುದು ಅನ್ನುವಂಥ ಸಂಖ್ಯೆಯನ್ನು ತಿಮರೋಡಿ ಅವರು ವ್ಯಕ್ತಪಡಿಸಿದರು. ಈಗ ಇದಕ್ಕೋಸ್ಕರ ಯಾವುದೇ ರೀತಿ ಸಮಸ್ಯೆಗಳಾಗಬಾರದು, ಹೀಗಾಗಿ ಅವರಿಗೆ ಮೆಡಿಕಲ್ ಚೆಕಪ್ ಕೂಡ ಆಗ್ತಾ ಇದೆ. ಇದಾದರೂ ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಕೋರ್ಟ್ನಲ್ಲಿ ಇದುವರೆಗೆ ಜಾಮೀನನ್ನು ಕೂಡ ಫೈಲನ್ನು ಕೂಡ ಈಗಾಗಲೇ ತಿಮರೋಡಿ ಪರ ವಕೀಲರು ಮೂವ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಶ್ಯೂರಿಟಿ ಎಲ್ಲವನ್ನೂ ಕೂಡ ಕೊಟ್ಟು 3-4 ಜನ ಕುಂದಾಪುರದಿಂದ ಬಂದಂಥ 3-4 ಜನ ವಕೀಲರ ತಂಡ ಈ ಒಂದು ಜಾಮೀನು ಜವಾಬ್ದಾರಿ ನೋಡ್ಕೊಳ್ತಾ ಇದೆ. ಹೀಗಾಗಿ ಜಾಮೀನು ಪಡೆಯಲೇಬೇಕು. ಹೀಗಾಗಿ ಒಂದಿಷ್ಟು ಡಾಕ್ಯುಮೆಂಟೇಷನ್ ತಂದುಕೊಂಡು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಹೀಗಾಗಿ ಕೋರ್ಟ್ ಈ ಪೊಲೀಸ್ನವರು ಕೆಲವೇ ಕ್ಷಣ, ಯಾಕಂದ್ರೆ ಇನ್ನೊಂದು 2-3 ನಿಮಿಷದಲ್ಲೇ ಕೋರ್ಟ್ ಮುಂದೆ ಹಾಜರುಪಡಿಸಬಹುದು ಅಂತ ಹೇಳಲಾಗ್ತಾ ಐತೆ. ಅದೇ ರೀತಿಯಾಗಿ ಬ್ರಹ್ಮಾವರದಲ್ಲಿ 163 ಸೆಕ್ಷನ್ ದಾಖಲು ಮಾಡಲಾಗಿದೆ. ಯಾಕಂತೇಳಿ ಯಾರು ಕೂಡ ಗುಂಪುಗೂಡುವಂತಿಲ್ಲ. ಅದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರದು. ಈ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 164 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಕಾರ್ತಿಕ್, ಎಸ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.